ಬೇಕಾದಂಥದ್ದು ಎಲ್ಲರೂ ತೆಗೆದುಕೊಳ್ಳುವಂಥದ್ದು ಎಲ್ಲ ಫೀಲ್ಡ್ಗೂ ಬೇಕಾದಂಥದ್ದು. ಅದಕ್ಕಾಗಿ ವಿದ್ಯುತ್ತಿನ ಬೆಲೆ ಏರಿಸೋದು ಜನಸಾಮಾನ್ಯರ ಮೇಲೆ ಭಾರ ಆಗಿದಂಗೆ ಆಗ್ತದೆ ಅನ್ನೋದು ಹೈಕೋರ್ಟಿನ ಸ್ಪಷ್ಟ ಅಭಿಪ್ರಾಯ. ಅದಕ್ಕಾಗಿ ಅವರು ಆ ಉಚಿತ ಗ್ಯಾರಂಟಿ ಪರಿಣಾಮನಪ್ಪ ಇದು ಒಂದು ಪ್ರಶ್ನೆ ಮಾಡಿದ್ದಾರೆ. ಇರ್ಬೋದು, ಎಲ್ಲರೂ ಇರ್ಬೋದು. ಯಾಕಂದ್ರೆ ಸರ್ಕಾರ ಉತ್ತರ ಕೊಡಬೇಕಾಗಿದೆ. ಅದಕ್ಕೆ ಕೊಡ್ತಾರೆ ಅಂತ ನಾವು ತಿಳ್ಕೊಳ್ಳೋಣ. ಯಾಕಂದರೆ ಅವ್ರಿಗೆ ಸಾಧ್ಯದಲ್ಲಿ ಕೊಟ್ಟಿದ್ದಾರೆ. ಯಾಕಂದ್ರೆ ನಮ್ಮಿಂದ ಪ್ರತಿ ವರ್ಷ ಜನಸಾಮಾನ್ಯರಿಂದ ಟೋಟಲಾಗಿ ಕರ್ನಾಟಕ ಸರ್ಕಾರ ಅದು ನಮ್ಮ ಕರ್ನಾಟಕ ಜನ 4 ರಿಂದ 5 ಲಕ್ಷ ಕೋಟಿ ರೂಪಾಯಿ ನಾವು ಟ್ಯಾಕ್ಸ್ ಕೊಡ್ತೀವಿ ಅಂತೇಳಿ ಸ್ವತಃ ನಮ್ಮ ಸಿದ್ದರಾಮಯ್ಯರು ಹಲವು ಸಲ ಹೇಳಿದ್ದಾರೆ. ಅದಕ್ಕಾಗಿ ಸೆಂಟ್ರಲ್ ಗೌರ್ಮೆಂಟ್ ತಾನು ಹೋಗಿ ಅಪೀಲ್ ಮಾಡ್ಕೊಂಬಂದಿದ್ದಾರೆ. ಮಿಲಿಟರಿ ಹೆಲ್ತ್ ಪಾಲಕ್ ಕೊಡ್ರಿ, 40% ಕೊಡ್ರಿ ನಮಗೆ ಕೇಳಿಕೆ ಶುರು ಮಾಡಿದ್ದಾರೆ. ಅಂದ್ರೆ ಆ ಟ್ಯಾಕ್ಸ್ ದುಡ್ಡನ್ನು ಇಲ್ಲೇ ಉಪಯೋಗ ಮಾಡ್ಕೋಬೇಕು ಅನ್ನೋ ಉದ್ದೇಶ ಅವರಿಗೆ. ಇದರರ್ಥ ಒಳ್ಳೆಯದನ್ನು. ಯಾಕೆ ಜನಸಾಮಾನ್ಯರಿಗೆ ಒಂದಿಷ್ಟು ಕಡಿಮೆ ರೇಟದಲ್ಲಿ ವಿದ್ಯುತ್ ಸಿಗ್ತದೆ. ಇನ್ನೂ ಸ್ವಲ್ಪ ಅವರು ಏನಪ್ಪ ಅಂದ್ರೆ ಒಳ್ಳೆಯ ಜೀವನ ನಡೆಸ್ಬೋದು. ಜೊತೆಗೆ ಅವರವರ ಒಂದು ಸಂಬಂಧಗಳಿಗೆ ಇನ್ನೂ ಹೆಚ್ಚಿನ ಬೆಲೆ ತರಬಹುದು. ಜೊತೆಗೆ ಕುಟುಂಬಗಳು ನೆಮ್ಮದಿಯಿಂದ ಬದುಕಬಹುದು ಅನ್ನೋದು ಸಾಮಾನ್ಯ ವಿಷಯ. ಏನೂ ಆಗಲಿ, ಹೈಕೋರ್ಟ್ ರಾಜ್ಯ ಸರ್ಕಾರಕ್ಕೆ ಈ ಗ್ಯಾರಂಟಿಗೋಸ್ಕರ ಪ್ರಶ್ನೆ ಮಾಡಿದ್ದು ಮಾತ್ರ ಇದು ಸಹಜವಾಗಿನ ರಾಜ್ಯ ಸರ್ಕಾರಕ್ಕೆ ಉತ್ತರ ಕೊಡಬೇಕಾದಂಥದ್ದು ಕೊಡ್ತಾರೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಯಾಕಂದ್ರೆ ಆಲ್ರೆಡಿ ಸಿದ್ದರಾಮಯ್ಯರು ನಮ್ಮ ಲಾಭದಲ್ಲಿದೆ, ಸ್ವಲ್ಪ ಸಾಲ ಆಗಿದೆ, ಹಾಗೆ ಏನೋ ಮಾತಾಡ್ತಾ ಇರ್ತಾರೆ. ಅವ್ರ ಲಾಭ ಆಗಲಿ ಲಾಸ್ ಆಗಲಿ, ಅದು ಲಾಭ ಆದರೂ ಕರ್ನಾಟಕ ಜನರಿಗೆ ಆಗ್ತದೆ, ಲಾಸ್ ಆದರೂ ಕರ್ನಾಟಕ ಜನರಿಗೆ ಆಗ್ತದೆ. ಇವರೇನಪ್ಪ ಅಂದ್ರೆ ಅಲ್ಲಿ ಇಲ್ಲಿ ಕೊಡ್ತಾ ಇದ್ದಾರೆ. ಅದು ಯಶಸ್ವಿ ಆಗಲಿ. ಮತ್ತು ಅದೇ ಕಾಲಕ್ಕೆ ಎಲ್ಲರಿಗೂ ಸಂಪರ್ಕ ನಿರಂತರ ಸಿಗುವಂಥದ್ದಾಗಲಿ, ವಿದ್ಯುತ್ ನಿರಂತರವಾಗಿ ಸಂಪರ್ಕ ಸಿಗುವಂಥವು ಅದಾಗಲಿ ಅಂತ ಹೇಳ್ತಾ ರಾಜ್ಯ ಸರ್ಕಾರಕ್ಕೆ ಹೈಕೋರ್ಟ್ ಪ್ರಶ್ನಿಸಿದ ರೀತಿ ಮಾತ್ರ ಒಂದು ರೀತಿಯಿಂದ ಸರ್ಕಾರಕ್ಕೆ ಎಚ್ಚರ ಪಾಲೇನು. ಬರೀ ಗ್ಯಾರಂಟಿ ಘೋಷಣೆ ಮಾಡೋದಷ್ಟೇ ಅಲ್ಲ, ಅದು ನಿರ್ವಹಿಸೋದು ಅಷ್ಟೇ ಮುಖ್ಯ ಅಂತ ಹೇಳ್ತಾ ಇದು ಇವತ್ತಿನ ಚರ್ಚೆ ಆಗಿತ್ತು. ನಿಮ್ಗೇನು ಅನ್ನಿಸ್ತು? ಇವರು ಹೇಳಿದ್ರೆ ತಪ್ಪಿದ್ರೆ ತಪ್ಪನ್ರಿ. ಯಾಕಪ್ಪ ಅಂದ್ರೆ ಸ್ಮಾರ್ಟ್ ಮೀಟರ್ಗಳು ಗುತ್ತಿಗೆದಾರಗಳನ್ನ ತಗೋಬೇಕಾಗ್ತದೆ, ಸುಟ್ಟಿ ಆಗ್ತದೆ. ಜನಸಾಮಾನ್ಯ ಲೈಟ್ ಇರೋದು ಹೆಂಗೆ ಅನ್ನೋಂಥ ಪ್ರಶ್ನೆನೂ ಇಲ್ಲದ. ಹೀಗಾಗಿ ಇದನ್ನು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸಬೇಡ್ರಿ. H60 ನ್ಯೂಸ್ ಅರ್ಥದ ಹೇಗೆ ಸಿದ್ದರಾಮಯ್ಯದು ಸತ್ಯದ ಕೈಗಳಲ್ಲಿ ವಂದನೆಗಳು.